ರಾಜ್ಯದ ಮಠಗಳಲ್ಲಿ ಒಂದಾಗಿರುವ ಗದಗ ಜಿಲ್ಲೆಯ ಅಂತೂರ ಬೆಂತೂರು ಶ್ರೀ ಬೋಧಿಸ್ವಾಮಿ ಹಿರೇಮಠದ ಪರಮಪೂಜ್ಯ ಶ್ರೀ ಕುಮಾರದೇವರು ವಾಸ್ತು ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಮೂಲಕ ಗೌರವ ಡಾಕ್ಟರೇಟ್ ಪಡೆದಿರುವ ಗಂಗಾವತಿಯ ವಾಸ್ತುತಜ್ಞ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಂಜುನಾಥ್ ಕುರುಗೋಡು ಅವರನ್ನ ಶ್ರೀಮಠದಲ್ಲಿ ಆತ್ಮೀಯವಾಗಿ ಸನ್ಮಾನ ಗೌರವಿಸಿ ಶ್ರೀ ಪರಮಪೂಜ್ಯರು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕುರುಹಿನ ಶೆಟ್ಟಿ ಸಮಾಜದ ಉಪಾಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಬಸವರಾಜ್ ಶಿಡ್ಲಘಟ್ಟಿಯವರು ಉಪಸ್ಥಿತರಿದ್ದರು. ASIA ಯೂನಿವರ್ಸಿಟಿ ಅಮೇರಿಕಾ ತಮಿಳುನಾಡು ಅಲ್ಲಿಂದ ಗೌರವ ಡಾಕ್ಟರೇಟ್ ನಮ್ಮ ಗಂಗಾವತಿಯ ವಾಸ್ತುತಜ್ಞರಾಗಿರ್ತಕ್ಕಂತಹ ಮಂಜುನಾಥ್ ಕುರುಗೋಡ್ ಬಸವಣ್ಣದನಿಯವರ ಚಿರಂಜೀವಿಗಳು. ಇವರಿಗೆ ದೊರೆತಿದ್ದು ನಮಗೆ ಬಹಳ ಹೆಮ್ಮೆ ಅಂತಕ್ಕಂಥದ್ದಾಗೈತಿ. ನಮ್ಮ ಗಂಗಾವತಿಯ ಕುರುಗೋಡು ಮನೆತನದ ಬಸವಣ್ಣದನಿಗಳಂದ್ರೆ ಪಕ್ಕಾ ವಾಸ್ತುತಜ್ಞರು. ನಮ್ಮ ನಾಡಿನೊಳಗೆ ಸಾಕಷ್ಟು ಮನೆತನಗಳ ಕಾಳಜಿ ವಹಿಸಿ ವಾಸ್ತು ಸರಿ ಮಾಡಿಕೊಟ್ಟು ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಕಟ್ಟಡಗಳಿಗೆ ಅನುಕೂಲ ಮಾಡಿಕೊಟ್ಟಾರ. ಅಂಥ ಬಸವಣ್ಣದನಿಯವರು ಈಗ ನಮ್ಮೊಡನೆ ದೈಹಿಕವಾಗಿ ಇಲ್ಲ, ಆದರೆ ಅವರ ಎಲ್ಲ ವಾಸ್ತುಜ್ಞಾನವನ್ನು ಪರಿಪೂರ್ಣವಾಗಿ ಅವರ ಚಿರಂಜೀವಿಗಳಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಅವರು ಪಡ್ಕೊಂಡಿದ್ದಾರೆ. ಇವತ್ತು ಅವರು ಕರ್ನಾಟಕ ಅಷ್ಟೇ ಅಲ್ಲ, ಗೋವಾ, ತಮಿಳುನಾಡು, ಆಂಧ್ರ ಇನ್ನೂ ಹಲವಾರು ರಾಜ್ಯಗಳಲ್ಲಿ ಸಂಚರಿಸಿ ಮನೆತನಗಳಲ್ಲಿರ್ತಕ್ಕಂಥ ವಾಸ್ತುದೋಷಗಳನ್ನು ನಿವಾರಣೆ ಮಾಡಿ ಹೊಸ ಕಟ್ಟಡಗಳಾಗಿರಬಹುದು ಅಥವಾ ಕಟ್ಟಿದ ಕಟ್ಟಡಗಳಲ್ಲಿ ಏನಾದರೂ ತಂತ್ರಜ್ಞಾನ ವಾಸ್ತುದೋಷಗಳಿದ್ದರೆ ಅವನ್ನು ನಿವಾರಣೆ ಮಾಡುವುದಕ್ಕಾಗಿ ಸಲಹೆಗಳನ್ನು ಕೊಟ್ಟು ಮುತುವರ್ಜಿ ಕಾಳಜಿ ವಹಿಸಿ ಆಗಾಗ ಅಲ್ಲಿಗೆ ಹೋಗಿ ಬಂದು ಅದನ್ನೆಲ್ಲ ಸರಿಪಡಿಸಿ ಅವರಿಗೆಲ್ಲ ಅನುಕೂಲ ಮಾಡಿಕೊಟ್ಟಾರಲ್ಲ. ಎಲ್ಲರೂ ನೆಮ್ಮದಿಯನ್ನು ಬದುಕ್ತಾರಂತಂದ್ರೆ ಆ ಪುಣ್ಯದ ಭಾಗದಲ್ಲಿ ನಮ್ಮ ಮಂಜುನಾಥ್ ಅವರಿಗೆ ಸಲ್ಲಬೇಕು ಅನ್ನುವಂಥ ಮಾತನ್ನು ನಾನು ಸಂತೋಷವಾಗಿ ಹೇಳ್ತಾ ಇದ್ದೀನಿ. ನಮಗೆ ಅತ್ಯಂತ ಖಾಸ ಆತ್ಮೀಯರು, ಮೊದಲಿಂದಲೂ ಕೂಡ ಬಸವಣ್ಣದನಿಯಿಂದ ಹಿಡ್ಕೊಂಡು ಬಹಳಷ್ಟು ಹತ್ತಿರ ಆತ್ಮೀಯತೆಯಿಂದ ಅಷ್ಟೇ ಒಂದು ಬಾಂಧವ್ಯದಿಂದ ಬದುಕಿರ್ತಕ್ಕಂಥವರು. ಅವರ ಈ ವಾಸ್ತು ಪರಿಪೂರ್ಣತೆ ಏನೈತಿ ಇದನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ, ಅವರ ಸೇವೆ ಸಮಾಜಕ್ಕೆ ಇನ್ನೂ ಹೆಚ್ಚಿನ ರೀತಿಯಿಂದ ಸಲ್ಲಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಜವಾಗಲೂ ಇವತ್ತಿನ ದಿನ ಅವರ ಜೊತೆಗೆ ನಮ್ಮ ಹಿರಿಯರು ಅಷ್ಟೇ ಅಲ್ಲ, ನೀಲಕಂಠೇಶ್ವರ ದೇವಸ್ಥಾನದ ಉಪಾಧ್ಯಕ್ಷರು ಆಗಿರ್ತಕ್ಕಂತಹ ಬಸವಣ್ಣದನಿಗಳೇನದಾರಲ್ಲ ಅವರಾದರೂ ಹೃದಯವಂತರು, ಬಹಳಷ್ಟು ಆತ್ಮೀಯರು, ಸದ್ಭಕ್ತರು. ಅವ್ರ ಜೊತೆಗೆ ನಮ್ಮ ಪತ್ರಕರ್ತರು ದಶರಥ್ ಅವರು ಕೂಡ ಆಗಮಿಸಿದ್ದಾರೆ. ಅವರಾದರೂ ಕೂಡ ಸಾಮಾಜಿಕವಾಗಿರುವಂತಹ ಸತ್ಕಾರ್ಯಗಳನ್ನು ಮಾಡ್ಕೊತ ಪತ್ರಿಕೆಯ ಮಾಧ್ಯಮದ ಮುಖಾಂತರವಾಗಿ ಮಾಡ್ತಾ ಇರುವುದು ಹೆಮ್ಮೆ ತರ್ತಕ್ಕಂಥದ್ದಾಗಿತ್ತು ನಮಗಾದ್ರೂ. ಒಟ್ಟಿನಲ್ಲಿ ನಾವು ಹೇಳೋದಿಷ್ಟೇ, ನಮ್ಮ ಮಂಜಣ್ಣ ಬಹಳಷ್ಟು ಸಾಮಾಜಿಕವಾದ ಕಳಕಳಿ ಉಳ್ತಕ್ಕಂಥ ವ್ಯಕ್ತಿ, ವಾಸ್ತುತಜ್ಞ ಆಗಿದ್ದಾನೆ. ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ಮೊನ್ನೆ ದೊರೆಯಿತು.
ಇವು ಎಲ್ಲ ಪ್ರಶಸ್ತಿಗಳನ್ನು ಮೀರಿದ್ದು ಯಾವುದೈತಪ್ಪ ಅಂತಂದ್ರೆ ಅವರು ನೆರವೇರಿಸಿಕೊಟ್ಟಿರ್ತಕ್ಕಂಥ ವಾಸ್ತು ಸರಳತೆ ಒಳಗೆ ಏನೈತಲ್ಲ ಅದರೊಳಗೆ ಬದುಕಿ ನೆಮ್ಮದಿಯ ಉಸಿರನ್ನು ಹಾಕ್ತಾರಲ್ಲ, ಆ ಸಂತೋಷದ ಮುಂದೆ ಎಲ್ಲ ಪ್ರಶಸ್ತಿಗಳು ಕಡಿಮೆನೆ, ಆ ಪ್ರಶಸ್ತಿ ದೊಡ್ಡದು ಅನ್ನುವಂಥ ಮಾತನ್ನು ಸಂತೋಷವಾಗಿ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ.